ನಮಸ್ಕಾರ ಎಲ್ಲರೂ ಹಿಂಗದ್ದೀರಿ ಬರ್ರಿ ಇವತ್ತಿನ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನಾವಂತೂ ಭಾರಿ ಇದೆ ನೋಡ್ರಿ. ಸ್ಯಾಟರ್ಡೆ ವ್ಲಾಗ್ ಡೈರೆಕ್ಟ್ ಊರಿಗೆ ಹೋಗೋ ವ್ಲಾಗ ಶೇರ್ ಮಾಡತ್ತೀನಿ ನೋಡ್ರಿ. ಊರಿಗೆ ಹೊಂಟಿದ್ದೆ ಸ್ಯಾಟರ್ಡೆ. ಸೊ ಕರೆಯಾಗಿ ಬಂದಿದ್ರು, ಸ್ಕೂಲ್ ಮುಗಿಸ್ಕೊಂಡು ರೆಡಿ ಆದ ತಕ್ಷಣ ಹೊಂಟೀವಿ. ನಮ್ಮ ಊರು ಯಾವುದು ಅಂತಂದು ನಾನು ಮೇ ಬಿ ವ್ಲಾಗ್ನಾಗ ಹೇಳಿನೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ. ಗುಬ್ಬಿ ಹೇಳೇ ಬಿಟ್ಲೆ ಯಾವ ಊರಂತ ಗೆಸ್ ಮಾಡಿರಿ, ಯಾಕಿಂದ ವಯಸ್ಸಿನಾಗ ಅಕ್ಕಿ ಹೇಳಾಳ. ಸೊ ನಾವು ಊರಿಗೆ ಹೋಗೋ ಮುಂದೆ ಕಂಪಲ್ಸರಿ ಈ ಹೋಟೆಲ್ನಾಗ ಆಲ್ರೆಡಿ ಲಾಸ್ಟ್ ವ್ಲಾಗ್ನಾಗೂ ಹೇಳದೀನಿ ರೀ ನಾನು, ಈ ಹೋಟೆಲ್ನಾಗ ಊಟ ಮಾಡಿ ನೆಕ್ಸ್ಟ್ ಹೋಗೋದು. ಸೊ ಪ್ರತಿ ಸಲ ಏನು ಮಾಡ್ತಿದ್ವಿ, ಫಿಶ್ ಥಾಲಿ ಹೇಳ್ತಿದ್ವಿ. ಫೇಮಸ್ ರೀ ಫಿಶ್ ಥಾಲಿ, ಭಾರಿ ಅಂದ್ರೆ ಭಾರಿ ಸೂಪರ್ ಟೇಸ್ಟ್ ಇರ್ತೈತಿ. ಈ ಸಲ ಫ್ರಾನ್ಸ್ ಟ್ರೈ ನನಗೆ ಬಾಗಲಕೋಟ್ನಾಗ ನಾನು ಪದೇ ಫ್ರಾನ್ಸ್ ತಿಂತೀನಿ. ಬಟ್ ನನಗೆ ಆ ಸೈಡ್ ಫ್ರಾನ್ಸ್ ಟ್ರೈ ಮಾಡೋದಿತ್ತು. ಸೊ ಫ್ರಾನ್ಸ್ ಆರ್ಡ್ರ್ ಮಾಡಿದ್ವಿ. ನಮ್ಮ ಮನೆಯವ್ರು ತಿನ್ನಲ್ಲ. ಸೊ ತಿಂದು ಟೇಸ್ಟ್ ಚೆನ್ನಾಗಿತ್ತು ರೀ. ಆಮ್ಯಾಗ ಮನೆಗೆ ಬಂದೆ ನೋಡ್ರಿ. ಮನೆ ನೋಡ್ರಿ ಜಾತ್ರೆ ಒಳಗೆ ಹೆಂಗಿತ್ತು. ಈಗ ಎಲ್ಲ ಖಾಲಿ ರೀ. ಮುಸುಬೆ ಖಾಲಿ ಫುಲ್ ಹಾಲ್ ಅಂತ ಇಷ್ಟು ದೊಡ್ಡದ. ಆ ಸೈಡ್ ಕೆಡವಿ ಈಗ ಅರ್ಧ. ನಾನು ನಿಮ್ಗೆ ಜಾತ್ರೆ ಒಳಗೆ ತೋರಿಸಿದೆ ಅಲ್ರಿ ಗೈಸ್, ಅಜ್ಜನ ರೂಮ್ ಕುದುರೆ ಕಟ್ಟೋದು. ಆಮೇಲೆ ಆ ಸೈಡೆಲ್ಲ ಈ ಕಡೆ ಏನೇ ಇತ್ತಲ್ಲ ಅದೆಲ್ಲ ಕೆಡವಿವಿ. ಈಗ ಇದು ಹೆಂಗೆ ಕಟ್ಟಿವಲ್ಲ ಆ ಕಡೆನೂ ಹಂಗೆ ಫುಲ್ ಕಟ್ಬೇಕಂತಂದ. ಸೊ ಅದಕ್ಕೆ ಅಜ್ಜನ ಮೂರ್ತಿ ಆಮೇಲೆ ಗದ್ಗೆ ಎಲ್ಲ ಈ ಕಡೆ ಶಿಫ್ಟ್ ಮಾಡೀವಿ. ಸಾಯಂಕಾಲದ ಪೂಜೆನ ಮನೆಯವ್ರು ಮಾಡಾಕತ್ತಿದ್ರು ನೋಡ್ರಿ. ಇಲ್ಲೇ ಅದು ವಿಡಿಯೋ ಕ್ಲಿಪ್ಪಿಂಗ ಸಂಜೆ ಮುಂದೆ ಅವರು ಮಾಡಿರ್ತಾರೆ, ಬೆಳಗ್ಗಿನ ಅವ್ರು ಮಾಡಿರ್ತಾರೆ. ಯಾರು ಇರಲಿಲ್ಲ ಅಂದ್ರೆ ಅವ್ರು ಮಾಡಿರ್ತಾರೆ. ಇಲ್ಲಿ ಅಜ್ಜಿ ಮೊಮ್ಮಗಳು ನೋಡ್ರಿ ಗಂಟೆ ಬರ್ಸಕತ್ತಾರ. ಮತ್ತೆಯವ್ರು ಇವರು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಗುಬ್ಬಿ ನೋಡಿದ್ನೇನೋ ಅವ್ರು ನೋಡಿದ್ನೋ ಇಬ್ಬರು ಸೇಮ್ ಜೂನಿಯರ್ಸ್. ಆಮ್ಯಾಗ ಇಲ್ಲೇ ಪೂಜೆ ನಡತಿತ್ತು ನೋಡ್ರಿ. ಸೊ ಅಜ್ಜನ ದರ್ಶನ ನಿಮಗೂ ಆಗಲಿ ಅಂತ ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕೀನಿ. ಸೊ ಗೈಸ್ ಹಿಸ್ಟ್ರಿ ನಾನು ಯಾರಿಗೆ ನಮ್ಮ ಮನೆಯಾಗ ಒಂದಿನ ಲಾಗ್ ಸಪ್ರೇಟ್ ಲಾಗ್ ಮಾಡ್ತೀನಿ ರೀ, ಹೆಂಗೆ ನಾವು ಮಠ ಹೆಂಗೆ ಏನು ಅಂತೆಲ್ಲನೂ. ಇದು ಮೇ ಬಿ ಜಲ್ದಿನ ಮಾಡ್ತೀನಿ ರೀ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ನೊಂದು ನನಗೆ ಅಲ್ಲಿ ಊರಾಗ ಹೋದಾಗ ವೀಡಿಯೋ ಮಾಡೋಕೆ ಯಾಕೆ ಹೆಸಿಟೇಟ್ ಮಾಡ್ತೀನಿ ಅಂದ್ರೆ ಅವರೆಲ್ಲರೂ ಇಷ್ಟದ ಕ್ಯಾಮ್ರಾ ಅನ್ನೋದೇನು ಫೇಸ್ ಮಾಡಿಲ್ಲ. ಮುಗ್ಧ ಜನರಿ. ನಾನು ಅವ್ರ ಮುಂದೆ ಕ್ಯಾಮ್ರಾ ಹಿಡಿದ್ರೆ ನನಗೂ ಒಂಥರ ಅನಿಸುತ್ತೆ, ಅವ್ರಿಗೂ ಅನಿಸುತ್ತಲ್ಲ. ಸೊ ಇಬ್ಬರಿಗೂ ಕಂಫರ್ಟ್ ಆಗಬೇಕಂತಂದು ನಾನು ಆಲ್ಮೋಸ್ಟ್ ಕ್ಯಾಮ್ರಾ ಭಾಳ ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ನೋಡ್ರಿ ಬೆಳಗ್ಗೆ ನಾವೆಲ್ಲ ಕೆಲಸದ್ರೊಳಗೆ ಬ್ಯುಸಿಯಾಗಿರ್ತೀವಿ. ಇವರು ಮೊಮ್ಮಕ್ಕಳು ಸೇವ್ ಮಾಡ್ಬೋದು ಕೂತ್ಬಿಟ್ಟಿರ್ತಾರೆ. ಕೆಲಸನೂ ಮಾಡ್ತಾರೆ. ನಮ್ಮ ಅತ್ತೆಯವ್ರು ಎಷ್ಟು ಕಟ್ಟಿದ್ದಾರೆ ಅಂದ್ರೆ ಸೊಸೆಗಳ ಜೊತೆ ಕೈಗೂಡಿ ಕೆಲಸನೂ ಮಾಡ್ತಾರೆ, ಆಮೇಲೆ ಎಲ್ಲನೂ ಮಾಡ್ತಾರೆ. ಪಾಪ ಹಿಂಗೆ ಅವರ ಮಾಡ್ಬೇಕು ನಾ ಕುಂದ್ರಬೇಕು ಅನ್ನೋ ಭಾವನೆನೇ ಇಲ್ಲ, ಸುಳ್ಳ್ಯಾಕೆ ಹೇಳಿ. ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲೇ ಗುಬ್ಬಿಗೆ ಹಾಲು ಕುಡ್ಸಕತ್ತಾರ. ಸೊ ಅವತ್ತು ಹುಣ್ವಿ ಇತ್ತಲ್ರಿ, ಬೇವು ಇಳಿಸ್ತೀವಲ್ಲ ಆ ರೀತಿ ನೋಡ್ರಿ. ಸೊ ಅದಕ್ಕೆ ಕಡುಬು, ಅನ್ನ, ಸಾಂಬಾರು, ಹೋಳ್ಗೆ ಎರಡು ಮಾಡಿದ್ವಿ. ಎಲ್ಲ ಪಲ್ಯದು ಎಲ್ಲ. ಆಮೇಲೆ ಜೋಗಮ್ಮನ ಕರೆಸಿ ಪಡಲ್ಗೆ ತುಂಬಿಸ್ತೀವಿ ಭಾರತನ ದಿನ ಬೇವು ಉಳಿಸ್ಕೊಳ್ಳೋದಂತಂದು. ಸೊ ಅವ್ರು ಜೋಗಮ್ಮ ಅವ್ರು ಬಂದಿದ್ರು, ಅಡುಗೆನೂ ಆಗಿತ್ತು. ಇದು ನೋಡ್ರಿ ಎಲ್ಲ ಕೆಡವಿವಲ್ಲ, ಮನೆ ಧೂಳೋದು ಬರ್ತೈತಿ ಅನ್ಕ ಮನೆ ಆ ಸೈಡ್ದು ಆಗುತ್ತಾನ ಹಿಂಗೆ ನೋಡ್ರಿ. ಸೊ ಅವ್ರು ಜೋಗಮ್ಮದು ಬಂದಿದ್ರು, ಪಡಲ್ಗೆ ಅದು ತುಂಬಿಸ್ಕೊಂಡು ಎಲ್ಲ ಆಯ್ತು ರೀ. ಅದಾದ್ಮ್ಯಾಗ ಬೇವು ಇಳಿಸ್ಕೊತಾವ. ಅದು ನಾನು ವೀಡಿಯೋ ಮಾಡ್ಬೇಕಂತ ಭಾಳ ಐತ್ರಿ. ಬಟ್ ಎಲ್ಲರೂ ನಾವೇ ಕೂತಿದ್ವಿ, ಯಾರೂ ವೀಡಿಯೋ ಮಾಡೋರು ಇದ್ದಿದ್ದಿಲ್ಲ. ಅದಕ್ಕೆ ಸೊ ನಿಮ್ಮ ಕಡೆ ಹೆಂಗೈತಿ ಪದ್ಧತಿ ಅಂತಂದು ಶೇರ್ ಮಾಡಿರಿ. ಆಮ್ಯಾಗ ಬರೋ ಮುಂದೆ ಹುಣ್ವಿ ಇತ್ತು. ಸೊ ಪಡೆಮಾಗ ಹೋಗ್ಬೇಕಂತಂದು ಬಂದಿದ್ವಿ. ಅಲ್ಲಿ ಗುಡ್ಡ ಕಾಣಿಸತೈತೆ ನೋಡ್ರಿ ಗೈಸ್, ಅಲ್ಲಿ ಹೋಗ್ಬೇಕು ಈಗ ನಾವು. ಅಲ್ಲಿ ಏನು ಕಾಣಿಸತೈತಲ್ಲ ಗುಡ್ಡ, ಅಲ್ಲೇ ಹೊಲ್ದಾಗಿಂದ ರೂಟ. ಶಕ್ತಿ ದೇವತೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಪ್ಪರ್ ಪಡೆಯಮ್ಮ ಅಂತಂದು ನಮ್ಮ ಆರಾಧ್ಯ ದೇವಿನೂ ಹೌದು. ಏನೋ ಬೇಡ್ಕೋರಿ, ಏನೋ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಅಷ್ಟು ಸ್ಟ್ರಾಂಗ್ ಅದಾಳ ದೇವರು. ಎಲ್ಲ ದೇವರು ಸ್ಟ್ರಾಂಗ್ ಇರ್ತಾರೆ, ಆದರೂ ಒಬ್ಬೊಬ್ರು ನಂಬಿಕೆ ಅಲ್ಲ. ಸೊ ಅದಕ್ಕೆ ಮ್ಯಾಗ ಹೊಂಟಿದ್ವಿ ನೋಡ್ರಿ. ಈ ಗುಡ್ಡ ಅಂತ ಇಲ್ಲಿ ನೋಡ್ರಿ, ಪಾದಗಟ್ಟಿ ಅಂತಾರಲ್ಲ, ಪಾದಗಟ್ಟಿ ನಮಸ್ಕಾರ ಮಾಡ್ಕೋರಿ ಇಲ್ಲೇ. ಆಮ್ಯಾಗ ಇಲ್ಲಿ ಒಂದು ಬಾವಿ ಕಾಣಿಸುತ್ತೆ ನೋಡ್ರಿ. ಸಿಂಧೂರ್ ಲಕ್ಷ್ಮಣ ಅವರ ಇದ್ದಿದ್ದಂಥ ಸ್ಥಳ. ಆ ಬಾವಿ ಏನೈತಲ್ಲ, ಅವ್ರು ಅಲ್ಲಿ ನೀರದು ಕುಡಿದೋದೆಲ್ಲ ಮಾಡ್ತಿದ್ರು. ಇದು ನೋಡ್ರಿ, ಇಲ್ಲಿಂತ್ರನೇ ಹೋಗ್ಬೇಕು. ಸ್ವಲ್ಪ ಬೈಕ್ ಇದ್ದವರು ಅರ್ಧ ಗುಡ್ಡ ಹೋಗ್ಬೋದು. ಇಲ್ಲಿ ಏನು ರೋಡ್ ಕಾಣಿಸೋದಲ್ರಿ, ಈಗ ಮಾಡ್ಯಾರಂತ, ಮೊದ್ಲು ಇದ್ದಿದ್ದಿಲ್ಲ ಅಂತ. ಹಂಗೆ ಗುಡ್ಡದಾಗ ಹೋಗ್ಬೇಕಿತ್ತಂತ. ಸುತ್ತಲೂ ಮಳೆಗಾಲನಾಗ ಬರ್ಬೇಕ್ರಿ. ಫುಲ್ ಫಾರೆಸ್ಟ್ ಕತ್ತಿನ ಅಲ್ಲಿ ಗುಡ್ದಾಗಿಂದ ನೀರು ಬೀಳ್ತಿರ್ತಾವ. ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತ್ರಿ. ಬರ್ಬೋದು ಒನ್ ಡೇ ಪಿಕ್ನಿಕ್ ಸಂಬಂಧ. ನಾವು ಹತ್ತಾಕತ್ತೀವಿ ನೋಡ್ರಿ. ಇಷ್ಟು ಅರ್ಧನ ಹತ್ತಾಗ ಆಗವಲ್ತು, ಬಿಸಿಲು ಒಂದಿತ್ತಲ್ಲ. ಸೊ ಈಕಿ ಗುಬ್ಬಿ ಹತ್ರ ಎತ್ಕೋಬೇಕು ಹಾಕಿನ. ಹಂಗೆ ರಂಬಿಸ್ಕೊಂಡು ನಡೆಯತ್ತಿದ್ವಿ. ಹತ್ಕೊಂಡೆ ನಡಿಗಳು ನೋಡ್ರಿ. ಗುಡ್ಡ ದೊಡ್ಡದು ಎತ್ತರ ಐತಿ. ಹತ್ತಬೇಕಂದ್ರೆ ಕತ್ತ
ಸೊ ಬಂದು ನೋಡ್ರಿ ಫೈನಲಿ ಗುಡ್ಡದ ಮ್ಯಾಗ ಅಮ್ಮನ ದರ್ಶನ ಐತೆ, ಇಲ್ಲಿ ಹನುಮಪ್ಪನ ದರ್ಶನನೂ ಐತಿ. ಆಮೇಲೆ ಇಲ್ಲಿ ಎಲ್ಲ ಇಷ್ಟು ತೋರಿಸ್ತೀನಿ ರೀ, ಅಮ್ಮನ ದರ್ಶನದ ವಿಡಿಯೋ ಇರಬೇಕು. ಆಮ್ಯಾಗ ಇದು ನೋಡ್ರಿ ಸಿಂಧೂರ್ ಲಕ್ಷ್ಮಣವರು ಪ್ರಾಣ ಬಲಿ ಮಾಡಿದ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಇದನ್ನೇ ನೋಡ್ರಿ. ಸಾರಿ ರೀ, ಇಲ್ಲೇ ರೀ. ಆಮ್ಯಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ರೀ ಗೈಸ್. 5 ವರ್ಷದಿಂದ ನಮ್ಮ ಮಾಮ ಅವರು ಮಳೆ ಕೂತಿದ್ದ ಜಾಗನೂ ಇದು. ಡೀಟೇಲಾಗಿ ಹೇಳ್ತೀನಿ ಮಳೆ ಕೂತಿದ್ದು. ಆಮ್ಯಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಒಂದು ವ್ಲಾಗ ಮಾಡ್ತೀನಿ. ಗಂಧ ತೇದು ಹಚ್ಕೊಳ್ಳೋದ್ರಿ ಅಮ್ಮನ ಬಾಜುಕಿಂದ. ಸೊ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವ್ಲಾಗ. ಹೆಂಗಾಗಿತ್ತು ಏನಾಗಿತ್ತು ಅಂತ ಕಮೆಂಟ್ ಮಾಡಿರಿ ಗೈಸ್. ಥ್ಯಾಂಕ್ ಯು.